ರಾಮನ ಹೊಸ ದೇವಸ್ಥಾನ ಲೋಕಾರ್ಪಣೆಗೆ ಇನ್ನು 11 ದಿನ ಮಾತ್ರ ಬಾಕಿ ಇದೆ. 11 ದಿನಗಳ ವ್ರತವನ್ನು ಆಚರಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಇವತ್ತು ನಾಸಿಕ್ನ ಕಾಲಾರಾಮ್ ದೇವಸ್ಥಾನದಲ್ಲಿ ಕಾಣಿಸಿಕೊಂಡ್ರು. ಕೆಲವು ದೃಶ್ಯಾವಳಿ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ದೇವಸ್ಥಾನಕ್ಕೆ ಬಂದರು ನರೇಂದ್ರ ಮೋದಿ ಅವರು. ಇದು ಕಾಲಾರಾಮ್ ದೇವಸ್ಥಾನ, ನಾಸಿಕ್ನಲ್ಲಿದೆ ಈ ಕಾಲಾರಾಮ್ ದೇವಸ್ಥಾನ. ದೇವರ ದರ್ಶನ ಪಡೆದರು, ವಿಶೇಷ ಪೂಜೆ ಸಲ್ಲಿಸಿದರು. ಇಲ್ಲಿಂದಲೇ ಅವರು ಉಪವಾಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ದೃಶ್ಯ ಒಂದು. ಇನ್ನೊಂದು ದೃಶ್ಯ ತೋರಿಸ್ತೀನಿ ನಿಮಗೆ. ನೋಡಿ, ಇನ್ನು ಅಲ್ಲಿ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ನರೇಂದ್ರ ಮೋದಿ ಅವರು. ಯಾವತ್ತೂ ನೀವು ನೋಡಿರ್ಲಿಕ್ಕಿಲ್ಲ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು. ಅದು ಕೂಡ ಕಾಲಾರಾಮ್ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದರು, ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಫುಲ್ ಟೈಮ್ ಹೆಚ್ಚಿನ ಸಮಯವನ್ನು ಇಲ್ಲಿ ಕೊಟ್ಟರು. ಆಮೇಲೆ ಒಂದು ಮಾತನ್ನು ಹೇಳಿದ್ರು ಅವರು. ಏನಪ್ಪ ಅಂತಂದರೆ, ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಈ ಕ್ಷಣದಲ್ಲಿ ನನ್ನ ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸುವುದು ತುಂಬ ಕಷ್ಟ, ಇಷ್ಟು ಖುಷಿಯನ್ನು ನಾನು ಯಾವತ್ತೂ ಅನುಭವಿಸಿಲ್ಲ ಅಂತೇಳಿ. ಮೂರನೇ ದೃಶ್ಯ ತೋರಿಸ್ತೀನಿ. ಅಲ್ಲಿ ಆ ದೇವಸ್ಥಾನವನ್ನು ತೊಳೆಯುತ್ತಾರೆ ಅವರು. ನೋಡಿ, ದೇವಸ್ಥಾನವನ್ನು ತೊಳೆಯುತ್ತಾರೆ ನರೇಂದ್ರ ಮೋದಿ ಅವರು, ಸ್ವಚ್ಛಗೊಳಿಸ್ತಾರೆ. ನಿಮ್ಗೆ ಅನಿಸ್ಬಹುದು ಯಾವತ್ತೂ ನೋಡಿಲ್ಲಲ್ಲ ಈ ದೇವಸ್ಥಾನ ನರೇಂದ್ರ ಮೋದಿ ಅವರು ಇಲ್ಲಿ. ಆಮೇಲೆ ತುಂಬಾ ಜನರಿಗೆ ಗೊತ್ತಿಲ್ಲ ಈ ದೇವಸ್ಥಾನದ ಬಗ್ಗೆ. ಇದು ಕಾಲಾರಾಮ್ ದೇವಸ್ಥಾನ. ಓಕೆ, ನೀವು ಕೇದಾರನಾಥ್ ದೇವಸ್ಥಾನದಲ್ಲಿ ನೋಡಿರ್ತೀರಿ, ಪದೇ ಪದೇ ಹೋಗಿರ್ತಾರೆ, ಅಲ್ಲಿ ಧ್ಯಾನಕ್ಕೆ ಕೂತಿದ್ರು. ಓಕೆ, ಅದಾದ ನಂತರ ಕಾಶಿ, ಮಥುರಾ, ಅಯೋಧ್ಯೆ. ಬಟ್ ಇದು ಕಾಲಾರಾಮ್ ದೇವಸ್ಥಾನ ಇಷ್ಟು ಮಹತ್ವ ಯಾಕೆ ಅಂತಂದ್ರೆ 11 ದಿನಗಳ ವ್ರತವನ್ನ ಇಲ್ಲೇ ಕೈಗೊಳ್ತಾ ಇದ್ದಾರೆ. ಇಲ್ಲಿಂದ ಆರಂಭ ಮಾಡ್ತಾ ಇದ್ದಾರೆ 11 ದಿನಗಳ ವ್ರತವನ್ನ. ನಿಮಗೆ ಗೊತ್ತಿರಬಹುದು, ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಕೈಗೊಳ್ತಾರೆ ನರೇಂದ್ರ ಮೋದಿ. 11 ದಿನಗಳ ಉಪವಾಸವನ್ನು ಕೈಗೊಳ್ತಾರೆ, ವ್ರತವನ್ನು ಕೈಗೊಳ್ತಾರೆ. ವ್ರತ ಅಂತಂದ್ರೆ ಉಪವಾಸ ಅಲ್ಲ, ವ್ರತ ಅಂದ್ರೆ ಮಿತಾಹಾರಗಳೆಲ್ಲ ಇದೆ. ಬನ್ನಿ, ಇದರ ಬಗ್ಗೆ ಏನೋ ಒಂದು ವಿಶೇಷತೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕೆ ಇದರ ಬಗ್ಗೆ ಅಂತ ಅನ್ನೋದಕ್ಕೆ ಮೊದಲು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪ್ರಧಾನಿ ನರೇಂದ್ರ ಮೋದಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ನಾನು ಇವತ್ತಿನಿಂದ 11 ದಿನಗಳ ವಿಶೇಷ ಆಚರಣೆಯನ್ನ ಪ್ರಾರಂಭ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದವನ್ನ ಕೋರ್ತೇನೆ. ಈ ಕ್ಷಣದಲ್ಲಿ ನನ್ನ ಭಾವನೆಗಳನ್ನ ಪದಗಳಲ್ಲಿ ವ್ಯಕ್ತಪಡಿಸೋದು ತುಂಬಾ ಕಷ್ಟ ಅಂತ ಹೇಳಿದ್ದಾರೆ. अयोध्या में रामलला की प्राण प्रतिष्ठा में केवल 11 दिन ही बचे हैं. मेरा सौभाग्य है कि मुझे भी इस पुण्य अवसर का साक्षी बनने का अवसर मिल रहा है. ನಾಸಿಕ್ನಲ್ಲಿರುವ ಶ್ರೀ ಕಾಲಾರಾಮ್ ದೇವಸ್ಥಾನದಲ್ಲಿ ಮೋದಿ ದೇವರ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಮಾಡಿದ್ರು. ನಾಸಿಕ್ನಿಂದ ಮೋದಿ ಉಪವಾಸ ಆರಂಭಿಸೋದಕ್ಕೆ ಒಂದು ಕಾರಣ ಇದೆ. ಶ್ರೀರಾಮ ತನ್ನ 14 ವರ್ಷಗಳ ವನವಾಸದ ಹೆಚ್ಚಿನ ಸಮಯ ಕಳೆದಿದ್ದು ಇದೇ ನಾಸಿಕ್ ಅಥವಾ ಪಂಚವಟಿಯಲ್ಲಿ. ಹೀಗಾಗಿ ಇಲ್ಲಿಂದಲೇ ಪ್ರಧಾನಿ ಮೋದಿ ಉಪವಾಸ ವ್ರತವನ್ನ ಆರಂಭಿಸಿದ್ದಾರೆ. ದೇಗುಲದಲ್ಲಿ ನಡೆದ ಭಜನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಅಷ್ಟೇ ಅಲ್ಲ, ಸ್ವತಃ ಪ್ರಧಾನಿ ಮೋದಿ ದೇಗುಲವನ್ನ ಸ್ವಚ್ಛ ಮಾಡುವ ಮೂಲಕ ದೇವಸ್ಥಾನಗಳ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು. ಮುಂಬರುವ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ಪ್ರಧಾನಿ ಮೋದಿ ಹಿಂದುತ್ವ ಮತ್ತು ಅಭಿವೃದ್ಧಿ ಮಂತ್ರವನ್ನ ಜಪಿಸ್ತಾ ಇದ್ದು ಎಷ್ಟರ ಮಟ್ಟಿಗೆ ಕಮಲ ಕಲಿಗಳ ಕೈ ಹಿಡಿಯಲಿದೆ ಅನ್ನೋದನ್ನ ಕಾದ್ ನೋಡಬೇಕು. ಕಾಲಾರಾಮ್ ದೇವಸ್ಥಾನ ಗೊತ್ತಾಯ್ತಲ್ಲ ನಿಮಗೆ ಏನು ಮಹತ್ವ ಅಂತೇಳಿ. 14 ವರ್ಷಗಳ ವನವಾಸ ಸಂದರ್ಭದಲ್ಲಿ ಈ ನಾಸಿಕ್ನ ಪಂಚವಟಿಯಲ್ಲಿ ಅತೀ ಹೆಚ್ಚು ದಿನಗಳನ್ನು, ವರ್ಷಗಳನ್ನು ಕಳೆದಿರ್ಬೋದು. ಹಾಗಾಗಿ ನಮಗೆ ಯಾವತ್ತೂ ಕೂಡ ನೋಡಿ, ಅಲ್ಲಿ ಉತ್ತರ ಪ್ರದೇಶದಿಂದ ಬಂದು ಮಹಾರಾಷ್ಟ್ರ ಪಂಚವಟಿ, ಆಮೇಲೆ ಕರ್ನಾಟಕದ್ದು ಭಾಳ ದೊಡ್ಡ ಪಾಲಿದೆ. ಕರ್ನಾಟಕದ ಕಿಷ್ಕಿಂದೆ ಇದೆಲ್ಲವೂ ಕೂಡ ನಮ್ಮಲ್ಲೇ ಬರುತ್ತೆ. ಸೊ ಹಾಗಿರುವಾಗ 14 ವರ್ಷಗಳ ಅವಧಿಯಲ್ಲಿ ಅತಿ ಹೆಚ್ಚು ದಿನಗಳನ್ನು ಈತ ರಾಮ ಇಲ್ಲಿ ಕಳೆದಿದ್ದ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದಲೇ ವ್ರತವನ್ನು ಆರಂಭಿಸುವುದು ಅಂತ ನರೇಂದ್ರ ಮೋದಿ ಅವರು ಒಮ್ಮೆ ಏನು ಮಾಡಿಬಿಡ್ತಾರೆ ಅಂತಂದರೆ, ಈಗ ಮೊನ್ನೆ ನಿಮಗೆ ಲಕ್ಷದ್ವೀಪಕ್ಕೆ ಹೋದಾಗ ಲಕ್ಷದ್ವೀಪ ಭಾಳ ಫೇಮಸ್ ಆಯಿತು.
ಈಗ ನೀವು ಬರೆದಿಟ್ಕೊಳ್ಳಿ ಬೇಕಿದ್ರೆ ಕಲಾರಾಮ್ ದೇವಸ್ಥಾನಕ್ಕೆ ಯಾವ ರೀತಿ ಭಕ್ತಾದಿಗಳ ಹರಿವು ಬರುತ್ತೆ ನೋಡ್ಕೊಳ್ಳಿ. ಬನ್ನಿ, ಯಾಕೆ ಇಂಥ ಒಂದು ವೃತವನ್ನು ಆಚರಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು, ಇದರ ಬಗೆಗಿನ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ನೋಡಿ, ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅಂತಂದರೆ ಒಟ್ಟಾರೆ ಯಾರೋ ಬಂದು ಬೆಳಗ್ಗೆ ಎದ್ದು ಬಂದು ಸ್ನಾನ ಮಾಡ್ಕೊಂಬಂದು ಪ್ರಾಣ ಪ್ರತಿಷ್ಠೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದ್ದೇ ಆದ ಕೆಲವು ನಿಯಮಗಳಿರುತ್ತೆ. ಈಗ ಪುರೋಹಿತರು ಮಾತ್ರ ಮಾಡಬೇಕಂದ್ರೆ ಪುರೋಹಿತರು ಸುಮ್ಮನೆ ಮಾಡೋಕ್ಕಾಗಲ್ಲ. ಅವರು ಕೂಡ ಯಾವ ರೀತಿಯ ಶಾಸ್ತ್ರಗಳನ್ನು ಅನುಸರಿಸಬೇಕು ಅಂತಂದರೆ, ನಿಮಗೊಂದು ವಿಚಾರ ಗೊತ್ತಿರಲಿ. ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಬರುವಂಥ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾರಂತೆ, ನೋಡಪ್ಪ, ನೀನು ಎಲ್ಲ ಕಡೆ ಶಸ್ತ್ರಗಳಿಂದ ಗೆದ್ದುಕೊಂಡು ಬಂದಿದ್ದೀಯಾ, ಭಾರತವನ್ನು ಗೆಲ್ಲಬೇಕು ಅಂತಂದರೆ ಕೇವಲ ಶಸ್ತ್ರ ಸಾಕಾಗೋದಿಲ್ಲ, ಶಸ್ತ್ರ ಮತ್ತು ಶಾಸ್ತ್ರ ವೆರಿ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಹೇಳಿಕೆಯನ್ನು ಗುರು ತನ್ನ ಶಿಷ್ಯರಿಗೆ ಹೇಳಿರ್ತಾರೆ ಅಂತ. ಹಾಗೆಯೇ ಈ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ಅದರದ್ದೇ ಆದಂಥ ಕೆಲವು ನಿಯಮಗಳಿರುತ್ತೆ. ಪ್ರಾಣ ಪ್ರತಿಷ್ಠೆಗೆ ಮುನ್ನ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ಆ ನಿಯಮಗಳ ಪೈಕಿ 11 ದಿನಗಳ ವೃತಾಚರಣೆ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಅದನ್ನೇ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಆಮೇಲೆ ಮೋದಿ ವಿಶೇಷವಾದಂತಹ ಅನುಷ್ಠಾನ ಆಚರಿಸಲು ನಿರ್ಧಾರ ಮಾಡಿದ್ದಾರೆ. ಅನುಷ್ಠಾನ ಅನ್ನುವಂಥ ಒಂದು ಪದ ಇದೆಯಲ್ಲ, ಅದು ಈ ಪೌರೋಹಿತ್ಯ ವಿಭಾಗದಲ್ಲಿ ಬರುವಂಥ ಭಾಳ ಮುಖ್ಯವಾದಂಥ ವಿಚಾರ. ವಿಶೇಷ ಅನುಷ್ಠಾನ ಅಂದರೆ ಅದಕ್ಕಾಗಿ ನಿತ್ಯ ಪ್ರಾಣಾಯಾಮ, ಯೋಗ ಮಾಡಬೇಕಾಗತ್ತೆ. ಈಗಲೂ ಅಷ್ಟೇ, ಯಾವುದಾದ್ರೂ ಒಂದು ಪೂಜೆಗೆ ನೀವು ಕೂತ ತಕ್ಷಣ ಅಲ್ಲಿ ಪೂಜೆ ಮಾಡುವಂಥ ಭಟ್ರು ಒಂದು ರೀತಿಯಲ್ಲಿ ಪ್ರಾಣಾಯಾಮ ಮಾಡ್ತಾರೆ. ಆಮೇಲೆ ಉಪವಾಸವನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ. ಉಪವಾಸದ ವೇಳೆ ಭಗವತ್ನಾಮ ಸಂಕೀರ್ತನೆ ಮಾಡಬೇಕು, ದೇವರ ನಾಮವನ್ನು ಸ್ಮರಿಸಬೇಕು. ಸಾಧು ಸಜ್ಜನರೊಡನೆ ಪ್ರಧಾನಿ ಮೋದಿ ಸತ್ಸಂಗ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಂದರೆ ಉಪವಾಸ ಅಂದರೆ ಸಂಪೂರ್ಣ ಉಪವಾಸ ಅಲ್ಲ. ಈಗ ಮಿತ ಆಹಾರ ಸೇವಿಸಬೇಕು ಅಂತಿರುತ್ತೆ, ಫಲಾಹಾರನೋ ಮತ್ತೊಂದು. ನಿಮ್ಮ ನೆನಪು, ನವರಾತ್ರಿ ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಉಪವಾಸ ಮಾಡ್ತಾರೆ. ಆ ನಂತರ ನಿಮಗೆ 2019 ಚುನಾವಣೆಯಲ್ಲಿ ಕೇದಾರ್ನಾಥದಲ್ಲಿ ಒಂದು ಕೇಸರಿ ಶಾಲ್ ಹಾಕ್ಕೊಂಡು ಅಹೋರಾತ್ರಿ ಒಂದು ರೀತಿಯಲ್ಲಿ ಅವರು ಧ್ಯಾನದಲ್ಲಿ ಕೂತಿದ್ದರು. ಆಮೇಲೆ ಬ್ರಹ್ಮ ಮುಹೂರ್ತ ಜಾಗರಣೆ, ದೇವರ ಪ್ರಾರ್ಥನೆ ಕಡ್ಡಾಯ. ಬ್ರಹ್ಮ ಮುಹೂರ್ತ ಜಾಗರಣೆ ಅಂತಂದರೆ ನಾವು ಹೇಳ್ತೀವಿ ಗೊತ್ತಾ, ಬ್ರಹ್ಮ ಮುಹೂರ್ತ 3:20 4 ಗಂಟೆ. ಸಾಧಾರಣವಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ. ನೀವು ಬೆಳಗ್ಗಿನ ಈ ಹೊತ್ತು ಎದ್ದೇಳಿದರೆ ದೇವರ ಅನುಗ್ರಹ ಆಗುತ್ತೆ, ಬ್ರಹ್ಮ ಮುಹೂರ್ತ ಅದು ಇದೆಲ್ಲ. ಸೊ ಹಾಗಾಗಿ ಇಂಥ ಕಟ್ಟುನಿಟ್ಟಿನ ವ್ರತದ ಜೊತೆಗೆ 11 ದಿನಗಳ ವ್ರತ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ನೀವೆಷ್ಟು ಒಗ್ಗಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನ ಎಷ್ಟು ಒಗ್ಗಿಸಿಕೊಂಡಿದೆ? ನನ್ನ ವ್ಯಕ್ತಿತ್ವ ಧಕ್ಕೆ ತರುವಂತ ರೀತಿಯಲ್ಲಿ ಅವ್ರು ನಡ್ಕೊಳ್ಳಿ. ಯಾಕೆ ಸಚಿವರಾಗಲಿಲ್ಲ ಇಬ್ಬರು ಕೂಡ? ಅವ್ರು ಕೊಡ್ಬೋದಾಗಿತ್ತು. ಯಡಿಯೂರಪ್ಪ ಅವ್ರು ಮನ್ಸು ಮಾಡಿದ್ರೆ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡ್ಸಕ್ ಆಗ್ತಿರಲಿಲ್ಲ, ಮಾಡ್ಬೋದಾಗಿತ್ತು, ಮಾಡಿಲ್ಲ. ಬಿಜೆಪಿ ಬಿಟ್ಟೆ ಅನ್ನೋದಕ್ಕೆ ಎಲ್ಲಾದ್ರೂ ಪಶ್ಚಾತ್ತಾಪ ಆಯ್ತು? ನಂಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಹೋಗ್ತೀರಾ ಬಿಜೆಪಿಗೆ ಮತ್ತೆ? ನಾನು ಯಾವುದೂ ಹೇಳುವಂತ ಪರಿಸ್ಥಿತಿ ಒಳಗಿಲ್ಲ. ನಿಮ್ಗೆ ಸೋಲ್ಸ್ಬೇಕಂತ ಟಾರ್ಗೆಟ್ ಇಡಿ. ಅದಕ್ಕೆ ರಾಜ್ಯದಲ್ಲಿ ಇಡೀ ಬಿಜೆಪಿನ ಸೋಲಿಸಿದ್ರು. ರಾಮ ಮಂದಿರ ಉದ್ಘಾಟನೆಗೆ ಹೋಗೋದು ಬೇಡ ಅನ್ನೋ ನಿಲುವಿದೆ. ಅದನ್ನ ಪೊಲಿಟಿಕಲ್ ಆಂಗಲ್ ಮೇಲೆ ಯಾಕೆ ನೋಡ್ತೀರಿ ಅಂತ ನಾ ಹೇಳುದು. ಕಾಂಗ್ರೆಸ್ 28 ಗೆಲ್ಲುತ್ತಾ? ನೋಡಿ, ನನ್ನ ಪ್ರಕಾರ ಮಿನಿಮಮ್ 12 ರಿಂದ 15. ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ. ನಾನು ವೈಯಕ್ತಿಕವಾಗಿ ನಿಲ್ಲಬೇಕನ್ನುವಂತ ನಿರ್ಧಾರಕ್ಕೆ ನಾ ಬಂದೆ.